ನಮಸ್ಕಾರ. ಮತ್ತೊಂದು ವಿಷಯದ ಕುರಿತು ಮಾತಾಡಬೇಕು ಅಂತ ಹೇಳಿ ಸಿದ್ಧತೆ ಮಾಡಿಕೊಂಡು ನಿಮ್ಮ ಎದುರಿಗೆ ಬಂದಿದ್ದೀನಿ. ಮಾತು ಪ್ರಾರಂಭಕ್ಕಿಂತ ಮೊದಲು ಎಲ್ಲರಲ್ಲೂ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗಿ, ಅಂದರೆ ಚಂದಾದಾರರಾಗಿ, ಆ ಬಟನ್ ಒತ್ತೋದ್ರ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ನಾವು ತಂದಿರ್ತಕ್ಕಂಥ ವಿಷಯ, ನಾವು ಹಾಕ್ತಕ್ಕಂಥ ಕೇಸನ್ನ, ಸಿವಿಲ್ ಕೇಸು ಎಲ್ಲೆಂದ್ರಲ್ಲಿ ಹಾಕಕ್ಕೆ ಬರುತ್ತಾ ಅಥವಾ ಒಪ್ಪಂದ ಮಾಡ್ಕೊಂಡು ಏನಾರು ಹಾಕಕ್ಕೆ ಬರುತ್ತಾ ಇಷ್ಟ ಬಂದ ಕಡೆಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ನಿಮಗೆ ಅವಶ್ಯಕತೆ ಬಿದ್ದಾಗ, ಸಂದರ್ಭ ಬಂದಾಗ ಬೇರೆ ಬೇರೆ ರೀತಿಯ ದಾವಾಗಳನ್ನು ಹಾಕ್ತೀರಾ ನೀವು, ಹೌದಾ? ಬೇರೆ ಬೇರೆ ರೀತಿ ಪ್ರತಿವಾದಿಗಳ ವಿರುದ್ಧ ಹಾಕ್ತೀರಾ, ಕೇಳ್ತೀರಾ, ಪ್ರೇಯರ್ ಕೇಳ್ತೀರಾ, ಕೋರ್ಟ್ ಫೀ ಕೇಳ್ತೀರಾ, ಆ ಕೇಸ್ ನಡೆಸಿ ಜಡ್ಮೆಂಟ್ ಆಗುತ್ತೆ. ನೀವು ಕೇಸ್ ಹಾಕ್ತಾ ಎರಡು ಮುಖ್ಯವಾದ ವಿಷಯಗಳು, ಮೂಲಭೂತ ವಿಷಯಗಳನ್ನು ತಿಳ್ಕೊಬೇಕು. ಇದು ಅತ್ಯಂತ ಮುಖ್ಯವಾದಂಥ ಮೂಲಭೂತ ಸಂಗತಿ. ಏನಂದರೆ, ಕೋರ್ಟ್ಗಳಿಗೆ ಎರಡು ಥರದ ವ್ಯಾಪ್ತಿ ಇದೆ. ಒಂದು ಪೆಕ್ವಿನಿಯರಿ ಜ್ಯೂರಿಸ್ಡಿಕ್ಷನ್ ಅಂದರೆ ಹಣಕಾಸಿನ ವ್ಯಾಪ್ತಿ, ಎಷ್ಟು ಹಣದ ಕೇಸನ್ನು ಎಲ್ಲಿ ಹಾಕಬೇಕು, ವ್ಯಾಲ್ಯೂ ಇರ್ತಕ್ಕಂಥದ್ದು ಅಂತ. ಮತ್ತು ಎರಡನೇದಾಗಿ ಪ್ರಾದೇಶಿಕ ಜ್ಯೂರಿಸ್ಡಿಕ್ಷನ್ ಅಂದರೆ ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್, ಯಾವ ಊರಲ್ಲಿ ಹಾಕಬೇಕು, ಯಾವ ಸ್ಥಳದಲ್ಲಿ ಹಾಕಬೇಕು, ತಾಲೂಕು ಕೇಂದ್ರದಲ್ಲ, ಜಿಲ್ಲಾ ಕೇಂದ್ರದಲ್ಲ ಅಂತಕ್ಕಂಥದ್ದು. ಪೆಕ್ಯುನಿಯರಿ ಜ್ಯೂರಿಸ್ಡಿಕ್ಷನ್ ಅಂದರೆ ನಿಮಗೆ 15 ಲಕ್ಷದವರೆಗಿನ ವ್ಯಾಲ್ಯೂ ಇರ್ತಕ್ಕಂಥ ಆಸ್ತಿ ಮೇಲಿನ ದಾವಾನ ಜೂನಿಯರ್ ಡಿವಿಷನ್ ಕೋರ್ಟಲ್ಲಿ ಹಾಕಬೇಕು, ಮೇಲಿಂದನ್ನು ಸೀನಿಯರ್ ಡಿವಿಷನ್ ಕೋರ್ಟಲ್ಲಿ ಹಾಕಬೇಕು ಒಂದು. ಮತ್ತು ಯಾವುದೇ ಹಣ ರಿಕವರಿಗೆ ಹೊರಟ್ರೆ ನೀವು, ಹಣ ವಸೂಲಾತಿಗೆ 15 ಲಕ್ಷದವರೆಗಿನ ಕೇಸನ್ನು, ರಿಕವರಿ ಕೇಸನ್ನು ವಸೂಲಾತಿಗೆ ಜೂನಿಯರ್ ಡಿವಿಷನ್ ಕೋರ್ಟ್, ಸಿವಿಲ್ ಜಡ್ಜ್ ಕೋರ್ಟಲ್ಲಿ ಹಾಕಬೇಕಾಗತ್ತೆ. ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನು ರಿಕವರಿ ಮಾಡಬೇಕು ಅಂದರೆ ಸೀನಿಯರ್ ಡಿವಿಷನ್ ಕೋರ್ಟಲ್ಲಿ ಹಾಕಬೇಕಾಗತ್ತೆ. ಆಯಿತಾ? ಇದು ಹಣಕಾಸಿಗೆ ಸಂಬಂಧಪಟ್ಟಂಥ ವ್ಯಾಪ್ತಿ. ಇನ್ನೊಂದು ಪ್ರಾದೇಶಿಕ ಅಂತ ಹೇಳಿದೆ. ಪ್ರಾದೇಶಿಕ ಅಂದರೆ ಯಾವ ಪ್ರದೇಶದಲ್ಲಿ ನೀವು ಹಾಕಬೇಕು ಅಂತಕ್ಕಂಥದ್ದು. ಇದು ಬಹಳ ಮುಖ್ಯವಾಗಿ ಇಮ್ಮೂವಬಲ್ ಪ್ರಾಪರ್ಟಿ, ಸ್ಥಿರ ಒಂದು ಆಸ್ತಿ ಏನಿರುತ್ತೆ ಅದಕ್ಕೆ ಅಪ್ಲೈ ಆಗುತ್ತೆ. ಏನಂದರೆ, ನಿಮ್ಮ ಆಸ್ತಿ ಎಲ್ಲಿರುತ್ತೋ ಆ ತಾಲೂಕಿನ ಕೋರ್ಟಲ್ಲಿ ಮೊಟ್ಟ ಮೊದಲನ ಕೋರ್ಟು ಅಂದರೆ ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನು ಅಥವಾ ಸೀನಿಯರ್ ಡಿವಿಷನ್ನು ವ್ಯಾಲ್ಯೂಗೆ ಸಂಬಂಧಪಟ್ಟಂತೆ ದಾವಾನ ಹಾಕಬೇಕಾಗತ್ತೆ. ನಿಮ್ಮ ಆಸ್ತಿ ಯಾವುದೋ ಎಕ್ಸ್ ಅನ್ನೋ ಊರಲ್ಲಿದ್ದಾಗ ವೈ ಅನ್ನೋ ಊರಲ್ಲಿ ಹಾಕಕ್ಕೆ ಬರಲ್ಲ. ಇದು ನಿಮಗೆ ಜ್ಞಾಪಕ ಇರಲಿ, ಆಯಿತಾ? ಇದು ಟೆರಿಟರಿಗೆ ಸಂಬಂಧಪಟ್ಟಂಥ ಒಂದು ಸಂದರ್ಭ. ಈ ಸ್ಥಿರ ಆಸ್ತಿಗೆ ಸಂಬಂಧಪಟ್ಟಂತೆ ಮತ್ತೊಂದು ನಿಯಮ ಅಂದರೆ, ಆ ಸ್ಥಿರ ಆಸ್ತಿ ಯಾವ ಒಂದು ಕೋರ್ಟಿನ ವ್ಯಾಪ್ತಿಯಲ್ಲಿ ಅಥವಾ ತಾಲೂಕಿನಲ್ಲಿದ್ದರೆ ಆ ತಾಲೂಕಿನಲ್ಲಿರ್ತಕ್ಕಂಥ ಕೋರ್ಟಿಗೆ ವ್ಯಾಪ್ತಿ ಬರುತ್ತೆ. ಮತ್ತು ವ್ಯಾಲ್ಯೂ ಬಂದೇ ಬರುತ್ತೆ. 15 ಲಕ್ಷದಿಂದ ಮೇಲಿನ ವ್ಯಾಲ್ಯೂ ಆದರೆ ನೀವು ಅದರ ಮಾರ್ಕೆಟ್ ವ್ಯಾಲ್ಯೂ ಇದ್ದರೆ ಅದನ್ನು ನೀವು ಸಿರಿ ಡಿವಿಷನ್ಗೆ ಹಾಕಬೇಕು. 15 ಲಕ್ಷದ ಒಳಗಿದ್ದರೆ ಜೂನಿಯರ್ ಡಿವಿಷನು. ಆದರೆ ನಿಮ್ಮ ತಾಲೂಕಿನಲ್ಲೇ ಶುರು ಮಾಡಬೇಕಾಗತ್ತೆ. ಮೊಟ್ಟ ಮೊದಲ ಕೋರ್ಟ್ ಅದೇ, ಬೇರೆ ಕೋರ್ಟಿಗೆ ಹೋಗಕ್ಕೆ ಬರಲ್ಲ. ಆದರೆ ನಿಮ್ಮ ಕುಟುಂಬದ ಆಸ್ತಿ ಒಂದಕ್ಕಿಂತ ಹೆಚ್ಚು ತಾಲೂಕಲ್ಲಿ ಅಥವಾ ಒಂದಕ್ಕಿಂತ ಹೆಚ್ಚು ಊರಲ್ಲಿ, ಈಗ ಸಪೋಸಿಂಗು ನಿಮ್ಮ ಸ್ವಲ್ಪ ಆಸ್ತಿ ಬೆಳಗಾಮಲ್ಲಿದೆ, ಇನ್ನು ಸ್ವಲ್ಪ ಎಲ್ಲಿ ಧಾರವಾಡದಲ್ಲಿದೆ ಅಂತ ಇಟ್ಕೊಳ್ಳಿ. ಆವಾಗ ನಿಮಗೆ ಆ ಎರಡೂ ಊರಿನ ಕೋರ್ಟ್ಗಳು ಕನ್ಕರೆಂಟ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳ್ತೀವಿ. ಆಗ ನೀವು ಧಾರವಾಡದಲ್ಲಾದರೂ ಹಾಕ್ಬೋದು ಅಥವಾ ಬೆಳಗಾಮಲ್ಲಾದರೂ ಹಾಕ್ಬೋದು. ಇದೇ ರೀತಿ ಪಾರ್ಟಿಷನ್ ಸುಟ್ಟಿಗೂ ಅನ್ವಯ ಆಗುತ್ತೆ. ನಿಮ್ಮ ಆಸ್ತಿಗಳು ಒಂದೊಂದು ಊರು 4-5 ಊರುಗಳಲ್ಲಿದ್ದರೆ ಆ 4-5 ಊರುಗಳ ಕೋರ್ಟ್ಗಳಿಗೆ ಕನ್ಕರೆಂಟ್ ಜ್ಯೂರಿಸ್ಡಿಕ್ಷನ್ ಅಂತ ಕರಿತೀವಿ. ಆ ಒಂದು 5 ಊರುಗಳಲ್ಲಿ ಯಾವುದಾದ್ರು ಒಂದು ಊರಲ್ಲಿ ನೀವು ಕೇಸನ್ನು ಹಾಕ್ಬೋದಾಗಿರುತ್ತೆ. ಇದು ಮತ್ತು ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಬೇರಾವುದೇ ರೀತಿಯ ದಾವಗಳು, ಈ ಸ್ಥಿರ ಆಸ್ತಿ, ವ್ಯಾಲ್ಯೂಯೇಷನ್ನು ಇವೆಲ್ಲ ಬಿಟ್ಟು ಬೇರೆ ಥರದ ಆಸ್ತಿಗಳು ಯಾವ್ದಾರ ಕೇಸ್ಗಳನ್ನ ಹಾಕಬೇಕಾಗಿ ಬಂದರೆ ಪ್ರತಿವಾದಿ ಅಥವಾ ಪ್ರತಿವಾದಿಗಳು ಎಲ್ಲಿ ವಾಸ ಮಾಡ್ತಾರೋ ಆ ಕೋರ್ಟಲ್ಲಿ ಹಾಕಬೇಕಾಗುತ್ತೆ. ಇದು ಮತ್ತು ಈ ಒಂದು ಇಷ್ಟು ವರ್ಗೀಕರಣ ಆದಮೇಲೆ ಮತ್ತೊಂದು ಮುಖ್ಯವಾದ ವರ್ಗೀಕರಣ ಅಂದರೆ, ಕಾಸ್ ಆಫ್ ಆ್ಯಕ್ಷನ್ ಎಲ್ಲಿ ಅರೈಸ್ ಆಗುತ್ತೋ, ಕೆಲವು ವ್ಯವಹಾರಗಳಿಗೆ ಕಾಸ್ ಆಫ್ ಆ್ಯಕ್ಷನ್ ಬೇರೆ ಊರಲ್ಲಾಗುತ್ತೆ. ಎಲ್ಲೋ ಒಂದು ಕಡೆ ಒಪ್ಪಂದ ಮಾಡ್ಕೊಳ್ತೀರ, ಯಾವುದೋ ಊರಲ್ಲಿ ಒಂದು ಒಪ್ಪಂದ ಮಾಡ್ಕೊಳ್ತೀರಪ್ಪ, ಏನೋ ಸಪ್ಲೈ ಮಾಡ್ತೀವಿ ಅಂತ ಅಥವಾ ಏನೋ ಕೆಲಸ ಮಾಡ್ತೀವಿ ಅಂತ, ಆಗ ಆ ವ್ಯಾಜ್ಯ ಕಾರಣ ಆ ಊರಲ್ಲಿ ಶುರುವಾಗುತ್ತೆ. ಮತ್ತು ಕಾಸ್ ಆಫ್ ಆ್ಯಕ್ಷನ್ ಅರೈಸ್ ಆಗೋದು ಅಂತೀವಿ, ಅಲ್ಲಿ ದಾವ ಹಾಕಬೇಕಾಗುತ್ತೆ. ಇಷ್ಟು ಸಂಗತಿಗಳನ್ನು ಕೇಸ್ ಹಾಕಬೇಕಾದ್ರೆ ಲಾಯರು ಜ್ಞಾಪಕ ಇಟ್ಕೊಂಡಿರ್ತಾರೆ, ಆ ಪ್ರಕಾರವಾಗಿ ಹಾಕ್ತಾರೆ. ಇಲ್ಲದೆ ಹೋದೇನಾಗುತ್ತೆ, ಈ ಕೋರ್ಟಲ್ಲಿ ನಿಮ್ಮ ದಾವ ನಾಟ್ ಮೇಂಟೈನಬಲ್ ಅಂಥೇಳಿ ವಜಾ ಆಗಿಬಿಡುತ್ತೆ. ಇಲ್ಲಿ ನಿಲ್ತಕ್ಕಂಥದ್ದನ್ನೆಲ್ಲ, ಈ ಕೋರ್ಟಿಗೆ ವ್ಯಾಪ್ತಿ ಇಲ್ಲ, ನೀವು ತಪ್ಪಾಗಿ ಹಾಕಿದ್ದೀರಿ ಅಂಥೇಳಿ ನೀವು ಹಾಕಿರ್ತಕ್ಕಂಥ ಕೇಸನ್ನು ವಾಪಸ್ ಕ್ಲೈಂಟನ್ನು ರಿಟರ್ನ್ ಮಾಡುತ್ತೆ ಆ ಕೋರ್ಟ್. ಗೊತ್ತಾಯ್ತಾ? ಆದ್ದರಿಂದ ಈ ಎಲ್ಲ ಎಚ್ಚರಿಕೆಗಳನ್ನು ವಹಿಸಿ ನಿಮ್ಮ ಹಣಕಾಸು ಮಿತಿ ಈ ಕೋರ್ಟಿಗೆ ಸಂಬಂಧಪಟ್ಟದ್ದೇ ಅಥವಾ ಸ್ಥಿರ ಆಸ್ತಿಗೆ ಸಂಬಂಧಪಟ್ಟದ್ದೇ ಅಥವಾ ನಿಮ್ಮ ಕಾಸ್ ಆಫ್ ಆ್ಯಕ್ಷನ್ ಅಂದರೆ ವ್ಯಾಜ್ಯ ಕಾರಣ ಈ ಕೋರ್ಟಿನ ವ್ಯಾಪ್ತಿಯಲ್ಲಿ ಶುರುವಾಗಿದೆಯೇ, ಮತ್ತು ನಿಮ್ಮ ಒಂದು ವ್ಯಾಜ್ಯ ಕಾರಣ 4-5 ಕೋರ್ಟ್ಗಳ ವ್ಯಾಪ್ತಿಯಲ್ಲಿ ಬಂದು ಯಾವುದಾದ್ರು ಒಂದು ಕೋರ್ಟಲ್ಲಿ ಕನ್ಕರೆಂಟ್ ಜ್ಯೂರಿಸ್ಡಿಕ್ಷನ್ ಇರ್ತಕ್ಕಂಥ ಒಂದು ಕೋರ್ಟಲ್ಲಿ ಹಾಕಿದ್ದೀರಿಯೇ ಅಂತಕ್ಕಂಥದ್ದನ್ನು ಭಾಳ ಮುಖ್ಯವಾಗಿ ಗಮನಿಸಿ ನೀವು ಕಾನೂನು ಕ್ರಮ ತಗೋಬೇಕು ಕೋರ್ಟ್ನಲ್ಲಿ. ಆಯಿತಾ? ಈಗ ಮತ್ತೊಂದು ವಿಷಯ ಅಂದರೆ,
ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಮತ್ತೊಂದು ಪ್ರಶ್ನೆ ಎದುರಾಗ್ಬೋದು ಸಹಜವಾಗಿ. ಏನಂದರೆ, ಯಾರಾದರೂ ಪಾರ್ಟಿಗಳು ತಮ್ಮ ಒಪ್ಪಂದ ಪತ್ರದ ಮೂಲಕ ಒಪ್ಪಂದ ಮಾಡಿಕೊಂಡು ನಮ್ಮ ಕೇಸನ್ನು ಬರೀ ಡೆಲ್ಲಿಲಿ ಹಾಕಬೇಕು, ಬಾಂಬೆಲಿ ಹಾಕಬೇಕು, ಅಥವಾ ಬೆಂಗಳೂರಲ್ಲಿ ಹಾಕಬೇಕು, ಚೆನ್ನೈಲಿ ಹಾಕಬೇಕು ಅಂತ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ? ಕೆಲವು ಜಾಹೀರಾತನ್ನು ನೀವು ಗಮನಿಸಿರ್ಬೋದು. ಅವರು ಜಾಹೀರಾತಿನ ಕೊನೆಯಲ್ಲಿ ಕೊಟ್ಟಿರ್ತಾರೆ, ಬಾಂಬೆ ಜ್ಯೂರಿಸ್ಡಿಕ್ಷನ್, ಮುಂಬೈ ಜ್ಯೂರಿಸ್ಡಿಕ್ಷನ್ ಓನ್ಲಿ, ಡೆಲ್ಲಿ ಜ್ಯೂರಿಸ್ಡಿಕ್ಷನ್ ಓನ್ಲಿ, ನಾಗ್ಪುರ್ ಜ್ಯೂರಿಸ್ಡಿಕ್ಷನ್ ಓನ್ಲಿ ಅಂತ ಕೊಟ್ಟಿರ್ತಾರೆ. ಆ ಥರ ಬರೆಯೋಕ್ಕೆ ಸಾಧ್ಯವೇ? ಪಾರ್ಟಿ ಯಾರೋ ಒಬ್ಬರು ಒಪ್ಪಂದ ಮಾಡಿಕೊಂಡು ಅಥವಾ ಇನ್ನೊಬ್ಬರ ಮೇಲೆ ಇದೇ ನಮ್ಮ ಮೇಲೆ ಯಾವ್ದಾರ ಕೇಸ್ ಹಾಕೋದ್ರೆ ಇದೇ ವ್ಯಾಪ್ತಿಯ ಕೋರ್ಟಲ್ಲಿ ಹಾಕಬೇಕು ಅಂತ ಹೇಳೋಕ್ಕೆ ಸಾಧ್ಯವೇ? ಅಥವಾ ಒಪ್ಪಂದ ಮಾಡ್ಕೊಂಡಿಬ್ರು ನಮ್ಮಿಬ್ಬರ ಮಧ್ಯೆ ಯಾವುದೇ ವ್ಯಾಜ್ಯ ಬಂದರೆ ಆ ವ್ಯಾಜ್ಯವನ್ನು ನಾವು ಇಂಥ ಊರಿನ ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡು ತೀರ್ಮಾನ ಮಾಡ್ಕೋಬೇಕು ಅಂತ ಹೇಳೋಕ್ಕೆ ಸಾಧ್ಯವೇ? ಬರಲ್ಲ. ಆ ಥರ ಇಲ್ಲ. ನಮ್ಮ ಹೈಕೋರ್ಟು, ಸುಪ್ರೀಂ ಕೋರ್ಟು ಬೇಕಾದಷ್ಟು ಜಡ್ಮೆಂಟ್ ಬಂದಿದೆ. ಈ ಪಾರ್ಟಿಗಳು ತಾವೇ ನಿರ್ಧರಿಸ್ಕೊಂಡು ಯಾವುದೋ ಒಂದು ಊರಿನ ಒಂದು ಕೋರ್ಟ್ನಲ್ಲಿ ಕೇಸ್ ಹಾಕಬೇಕು ಅಂತ ಒಪ್ಪಂದ ಮಾಡಿಕೊಂಡು ಕೇಸ್ ಹಾಕಕ್ಕೆ ಬರಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಏಕಪಕ್ಷೀಯವಾಗಿ ಕೂಡ ನನ್ನ ಹತ್ರ ನೀವು ವ್ಯವಹಾರ ಮಾಡಿದರೆ, ಏನಾದರೂ ತಪ್ಪಾದರೆ, ವಿವಾದಗಳು ಆದರೆ ನಾನಿರ್ತಕ್ಕಂಥ ನನ್ನ ಆಫೀಸು, ನನ್ನ ಕೇಂದ್ರ ಕಚೇರಿ, ನನ್ನ ರಿಜಿಸ್ಟರ್ಡ್ ಆಫೀಸ್ ಇರ್ತಕ್ಕಂಥ ಇಂಥ ಊರಿನಲ್ಲೇ ನೀವು ಕೇಸನ್ನು ಹಾಕಬೇಕು, ದಾವ ಹಾಕಬೇಕು ಅಂತಕ್ಕಂಥದ್ದನ್ನು ಹೇಳಕ್ಕೆ ಸಾಧ್ಯವೇ? ಅದು ಕೂಡ ಸಾಧ್ಯವಿಲ್ಲ. ನೀವು ನಿಮಗೆ ಇಷ್ಟ ಬಂದ ಕೋರ್ಟಿನಲ್ಲಿ ಕೇಸ್ ಹಾಕಕ್ಕೆ ಬರಲ್ಲ. ಗೊತ್ತಾಯ್ತಾ? ಅದು ಕಾನೂನು ಏನು ಹೇಳುತ್ತೆ, CPC ಏನು ಹೇಳುತ್ತೆ, ಯಾವ ಊರಿನ ಕೋರ್ಟಲ್ಲಿ ಹಾಕಬೇಕು ಅಂತೇಳಿ ನಾ ಮೊದಲು ಹೇಳಿದ್ನಲ್ಲ, ಆ ಥರ ಹಣಕಾಸಿನ ಮಿತಿಯೊಳಗೆ ಹಾಕಬೇಕಾಗತ್ತೆ. ಪ್ರಾದೇಶಿಕವಾಗಿ ನೀವು ಹಾಕ್ತಕ್ಕಂಥ ಕೋರ್ಟಿಗೆ ವ್ಯಾಪ್ತಿ ಇದೆಯಾ, ಜ್ಯೂರಿಸ್ಡಿಕ್ಷನ್ ಇದೆಯಾ ನೋಡಬೇಕಾಗತ್ತೆ. ಮತ್ತು ನಿಮ್ಮ ವ್ಯಾಲ್ಯೂಯೇಷನ್ ಆಫ್ ದ ಪ್ರಾಪರ್ಟಿ, ಮತ್ತು ನಿಮ್ಮ ಆಸ್ತಿ ಯಾವ ಊರಲ್ಲಿದೆ, ಹಾಗೂ ಪ್ರತಿವಾದಿಗಳು ಯಾವ ಊರಲ್ಲಿ ವಾಸ ಮಾಡ್ತಾರೆ ಇತ್ಯಾದಿಗಳನ್ನು ಗಮನದಲ್ಲಿಟ್ಟುಕೊಂಡು ಕೇಸನ್ನು ಹಾಕಬೇಕಾಗತ್ತೆ. ನೀವು ನಿರ್ಧಾರ ಮಾಡಿಕೊಂಡು ಒಪ್ಪಂದ ಮಾಡಿಕೊಂಡು ಯಾವುದೇ ಕೇಸಿಗೆ ಕೋರ್ಟಿನ ವ್ಯಾಪ್ತಿಯನ್ನು ಬದಲಾಯಿಸಕ್ಕೆ ಬರೋದಿಲ್ಲ. ಕೋರ್ಟಿನ ವ್ಯಾಪ್ತಿ ಕಾನೂನು ಪ್ರಕಾರವೇ ಈಗಾಗಲೇ ತೀರ್ಮಾನ ಆಗಿದೆ. ಕಾನೂನು ಪ್ರಕಾರ ತೀರ್ಮಾನವಾದಂಥ ಕೋರ್ಟಿನ ವ್ಯಾಪ್ತಿಯಲ್ಲೇ ತಮ್ಮ ಕೇಸುಗಳನ್ನು ಹಾಕಿ ತಮ್ಮ ವಿವಾದನ ಬಗೆಹರಿಸಬೇಕು ಅಂಥೇಳಿ ಈ ಮೂಲಕ ಹೇಳ್ತಾ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.